ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ 27. ದೃಢಧನ್ವನು ವಾಲ್ಮೀಕಿ ಋಷಿಗಳನ್ನು ಬೀಳ್ಕೊಟ್ಟ ನಂತರ ತನ್ನ ಪತ್ನಿಗೆ ಹೇಳಿದನು, ಅರಿಷಡ್ವರ್ಗಗಳಿಂದ ತುಂಬಿರುವ ಈ ಸಾರರಹಿತ ಸಂಸಾರದಲ್ಲಿ ಯಾವ ಸುಖವಿದೆ? ಆದ್ದರಿಂದ ಈ ನಶ್ವರ ಶರೀರದಿಂದ ಬಿಡುಗಡೆ ಹೊಂದಿ ಮೋಕ್ಷಪ್ರಾಪ್ತಿಗಾಗಿ ಕಾಡಿಗೆ ಹೋಗುತ್ತಿರುವೆ. ಅಲ್ಲಿ ಪುರುಷೋತ್ತಮನನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡುವೆ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಪತಿವ್ರತೆಯಾದ ಗುಣಸುಂದರಿಯು ಪತಿಯ ಜೊತೆ ಬರುವುದಾಗಿ ತಿಳಿಸಿದಳು. ರಾಜನು ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ಪತ್ನಿಯ ಸಹಿತ ಕಾಡಿಗೆ ಹೋಗಿ ಉಗ್ರವಾದ ತಪಸ್ಸನ್ನಾಚರಿಸಿದರು. ಪುರುಷೋತ್ತಮ ಮಾಸ ಪೂರ್ಣವಾದ ಮೇಲೆ ಒಂದು ವಿಮಾನವು ಬಂದು ಆ ದಂಪತಿಗಳನ್ನು ಕರೆದುಕೊಂಡು ಗೋಲೋಕಕ್ಕೆ ಹೋಯಿತು. ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ತಪದ ಫಲವಾಗಿ ಅವರಿಬ್ಬರು ಶಾಶ್ವತವಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವಾಸಿಸತೊಡಗಿದರು. ನಾರಾಯಣನು ನಾರದರಿಗೆ ಹೇಳಿದರು, ಈ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಭೂಮಿಯಲ್ಲಿ ಈ ಮಾಸದ ವ್ರತಕ್ಕೆ ಸರಿಸಮವಾದ ವಸ್ತುವೇ ಇಲ್ಲ. ತಿಳಿದೋ ಅಥವಾ ತಿಳಿಯದೆಯೋ ಈ ಮಾಸದಲ್ಲಿ ಉಪವಾಸ, ತೀರ್ಥಸ್ನಾನ, ದಾನ, ಜಪ ಮಾಡಿದರೆ ಕೋಟಿ ಜನ್ಮದ ಪಾಪವೆಲ್ಲ ನಾಶವಾಗುವುದು. ಒಂದು ದುಷ್ಟಕೋತಿಯು ತಿಳಿಯದೆಯೇ ಈ ಮಾಸದಲ್ಲಿ 3 ದಿನ ತೀರ್ಥಸ್ನಾನ ಮಾಡಿದ ಕಾರಣ ತನ್ನ ಸಮಸ್ತ ಪಾಪಗಳಿಂದ ಮುಕ್ತವಾಗಿ ಗೋಲೋಕ ವಾಸಿಯಾಯಿತು. ಈಗ ನಾರದರು ಆ ದುಷ್ಟ ವಾನರನ ಕಥೆಯನ್ನು ಸವಿಸ್ತಾರವಾಗಿ ಹೇಳುವಂತೆ ಕೇಳಿಕೊಂಡರು. ಆಗ ನಾರಾಯಣನು ಆ ಕಥೆಯನ್ನು ನಾರದರಿಗೆ ತಿಳಿಸಿರುತ್ತಾರೆ. ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ಬಹಳ ದುರಾಸೆಯ ಹಾಗೂ ಜಿಪುಣ ಬ್ರಾಹ್ಮಣನಿದ್ದನು. ಅವನ ಅತಿ ಜಿಪುಣತನದ ಕಾರಣದಿಂದ ಅವನನ್ನು ಎಲ್ಲರೂ ಖದರ್ಯನೆಂದು ಕರೆಯುತ್ತಿದ್ದರು. ಒಂದು ದಿನವೂ ತಂದೆ ತಾಯಿಗಳ ಸೇವೆ ಮಾಡಲಿಲ್ಲ, ವೃತ ಪೂಜಾದಿಗಳನ್ನು ಮಾಡಲಿಲ್ಲ. ತಾನೂ ತಿನ್ನದೆ ಪತ್ನಿ ಪುತ್ರರಿಗೂ ಊಟ ಬಟ್ಟೆ ಕೊಡದೆ ಹಣವನ್ನು ಕೂಡಿಡುತ್ತಿದ್ದನು. ಅವನ ಸ್ನೇಹಿತನೊಬ್ಬ ತೋಟದ ಮಾಲಿಯಾಗಿದ್ದನು. ಅವನ ಬಳಿ ಹೋಗಿ ದೈನ್ಯದಿಂದ ಬೇಡಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನಿಗೆ ಮೋಸ ಮಾಡಿ ತೋಟದ ಹಣ್ಣುಗಳನ್ನೆಲ್ಲ ಕಳ್ಳತನ ಮಾಡುತ್ತಿದ್ದನು. ಕೊನೆಗೆ ಒಂದು ದಿನ ಮರಣ ಹೊಂದಿದನು. ಯಮಲೋಕದಲ್ಲಿ ಯಮಧರ್ಮನು ಅವನಿಗೆ 1,000 ಬಾರಿ ವಾನರನಾಗಿ ಜನಿಸುವಂತೆ ಆಜ್ಞೆ ಮಾಡಿದನು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 27ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಓಂ